ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ, ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಿನ್ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರ್ದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಈ ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ನಾನು ಯಾಕೆ ಇಲ್ಲಿ ಕೂಡ ಕಾಡ್ತಾ ಇದ್ದೀರಾ? ನರಕ ಅನುಭವಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ಕಮಲಮ್ನವ್ರೆ, ಒಂದು ಸ್ವಲ್ಪ ದಿನ ಅಷ್ಟೇ, ದುಡ್ಡು ಹೊಂದಿಸ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸ್ತೀನಿ. ಸ್ವಲ್ಪ ಕಷ್ಟ ಆಗ್ತಿದೆ. ಒಂದು ಸ್ವಲ್ಪ ದಿನ ಹಣಕಾಸಿನ ವ್ಯವಸ್ಥೆ ಆಗ್ತಿದ್ದ ಹಾಗೆ ಮತ್ತೆ ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸ್ತೀನಿ. ಈ ಆಸ್ಪತ್ರೆ ಏನು ಕೆಲಸ ಮಾಡಲ್ಲಮ್ಮ. ನಾನು ಸತ್ಯ ಹೇಳಕ್ ಬಿಟ್ಬಿಡಿ. ನಾನು ಕಾಡ್ತಾ ಇರೋದು ರೋಗ ಅಲ್ಲಮ್ಮ, ನಾನು ಹೇಳಿ ಸುಳ್ಳು. ನಾನು ಸತ್ಯ ಹೇಳ್ಬಿಟ್ರೆ ನನ್ನ ಪಾಪ ಕಳೆದೋಗುತ್ತೆ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಬಿಟ್ಬಿಡಿ ಸರ್, ಕೈ ಮುಗಿತೀನಿ ಸರ್. ನಮಗೆ ಮೋಸ ಮಾಡ್ತೀಯಾ ಸರ್? ಕೈ ಮುಗಿತೀನಿ ಸರ್, ಬಿಟ್ಬಿಡಿ ಸರ್. ನಮ್ದೇನು ತಪ್ಪಿಲ್ಲ ಸರ್. ಕೈ ಮುಗಿತೀನಿ ಸರ್. ಸರ್ ತಪ್ಪಾಯ್ತು ಸರ್. ಸರ್ ಕೈ ಬಿಟ್ಬಿಡಿ ಸರ್. ಹೇ ಆದಿ, ಯಾರು ಇದು? ಹೇಳ್ತೀನಪ್ಪ. ಒಂದು ಮನೆಗೆ ದ್ರೋಹ ಮಾಡಿಬಿಟ್ಟಿರು. ನಿನ್ನಿಂದ ಎಲ್ಲ ಕೆಲಸ ಬಂಡ್ಪಾಲಾಗೋಯ್ತು. ನಮ್ಮನೆ ಉಪ್ಪು ತಿಂದು ನಮ್ಮನೇನೆ ತೊಳೆದ್ಬಿಟ್ಟಿಯಲ್ಲೋ. ನಾಚಿಕೆ ಆಗಲ್ವಾ ನಿನಗೆ? ಏನಾಯ್ತು ಅಂತ ಮೊದಲು ಹೇಳು. ಅಬ್ಬೆ, ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟೋಗಿದ್ದು. ಮನು, ಯಾರು ಕೊಟ್ರು ಈ ಗೊಂಬೆಗಳನ್ನು? ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಗೊಂಬೆಗಳ ಜೊತೆನೆ ಆಡ್ತಾ ಇರ್ತೀಯ ಅಲ್ವಾ?
ಮನೋ ಯಾಕೆ ಪುಟ್ಟ ಏನಾಯ್ತು? ಹೋಗು ಮನೋ ಹೋಗು. ಇವತ್ತಲ್ಲ ನಾಳೆ ನೀನು ನನ್ನ ಹತ್ರನೇ ಬರಬೇಕು. ನಿನ್ನ ಹೇಗೆ ಕರ್ಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇವತ್ತು ಯಾರು ಹಾಗೆ ಹೋಗ್ಬಾರ್ದು, ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಒಳ್ಳೆ ಒಳ್ಳೆ ಮರಿ ಕಡಿಸ್ತೀರಿ. ಅಣ್ಣ ಚಂದನ ತಗೋ, ನೀನು ಸಿಹಿತೀನಿ. ಶಭಾಷಣ, ಇವತ್ತು ನನ್ನ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಬಂತು. ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡ್ಬೇಕಿತ್ತು? ಹಾ ಇದ್ದಾರೆ, ಒಂದು ನಿಮಿಷ. ಅದಕ್ಕೆ ಏನಾದ್ರು? ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು.
ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ಗೌಡ್ರೆ ಗೌಡ್ರೆ, ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ್ ಕೈ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೋಡ್ ಬರ್ತದೆ.